ರಾಜಿ, ಚೌಳಿಕಾಯಿ ಪಲ್ಯ ಮಾಡಪ್ಪ ಇವತ್ತು ರೊಟ್ಟಿ ಜೊತೆಗೆ. ಅಯ್ಯ, ಚೌಳಿಕಾಯಿ ಪಲ್ಯ ತಿನ್ಬೇಕನ್ಸಾಯ್ತಾ ನಿಮ್ಗೆ? ತಡ್ರಂಗಾರ ಮಾಡ್ಕೊಡ್ತೀನಿ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಚೌಳಿಕಾಯಿನ ಹಿಂಗ್ ಸಣ್ಣಂಗ್ ಹೆಚ್ಕೊಂಡು ಸ್ವಚ್ಛಂಗ ತೊಳೆದಿಟ್ಕೋತೀನಿ. ಏನ್ ತೊಳೆದಿಟ್ಕೊಂಡೇವಲ್ಲ ಚೌಳಿಕಾಯಿ, ಅವನ್ನ ಒಂದ್ ಬಾಳ್ಗಿಗ್ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಚಂದಂಗ ಫ್ರೈ ಮಾಡ್ಕೋಬೇಕು. ಚೌಳಿಕಾಯಿ ಎಷ್ಟ್ ಚಂದ ಫ್ರೈ ಮಾಡ್ಕೋತಿರಲ್ಲ ಅಷ್ಟು ಮಸ್ತ್ ಪಲ್ಯ ಆಕೈತಿ. ಫ್ರೈ ಮಾಡ್ಕೊಂಡಿರೋ ಚೌಳಿಕಾಯಿನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಅದ ಬಾಳ್ಗಿಗೆ ಒಂದ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಚಂದಂಗ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಬೆಂದ ಮೇಲೆ ಒಗ್ಗರಣೆಗಂತ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಅದಕ್ಕೆ ಹಾಕಿ ಚಂದಂಗ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕ ಒಂದ್ ಸ್ವಲ್ಪ ಸ್ವಲ್ಪ ಅರ್ಶಿನ ಪುಡಿ, ಒಂದ್ 2-3 ಚಮಚೆ ಒಣ ಖಾರ, ಜೊತೆಗೆ 1 ಸ್ಪೂನು ಸಾಂಬಾರ್ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆನ ಚಂದಂಗ ಬೇಯಿಸ್ಕೋಬೇಕು. ನಾವೇನ್ ಹುರಿದಿಟ್ಕೊಂಡೇವಲ್ಲ ಚೌಳಿಕಾಯಿನ ಅದನ್ನ ಈ ಒಗ್ಗರಣೆಗೆ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸ್ವಲ್ಪ ಗುರೋಳ್ ಪುಡಿ ಹಾಕಿ ಎಲ್ಲದನ್ನು ಚಲೋತಂಗ್ ಮಿಕ್ಸ್ ಮಾಡ್ಕೊಂಡ್ ಒಂದ್ 5-10 ನಿಮಿಷ ಅದನ್ನ ಸಣ್ಣ ಉರಿ ಒಳಗ ಬೇಯಿಸ್ಬೇಕು. ಒಂದ್ 10 ನಿಮಿಷ ಆಗಿಂದ ತೆಗೆದ್ ನೋಡಿದ್ರ ಮಸ್ತ್ ಅಂದ ಚೌಳಿಕಾಯಿ ಪಲ್ಯ ರೆಡಿ ಆಗಿರ್ತೈತಿ. ತಗೋರಿ, ತಿನ್ರಿ, ಹೆಂಗಾಗೈತಿ ಅಂತ ರುಚಿ ನೋಡಿ ಹೇಳ್ರಿ.